ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋ ಫನ್ ಪ್ರೋಮೋ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಗಿಲ್ಲಿ ಮಾಡ್ತಿರುವಂಥ ಕಾಮಿಡಿಗೆ ಮನೆ ಮಂದಿ ಫುಲ್ ಬಿದ್ದು ನಕ್ಕಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಇಲ್ಲಿ ಮಾಜಿ ಸ್ಪರ್ಧಿ ಚೈತ್ರ ಮೇಲೆ ಒಂದು ಬುಕ್ನ ಬರೆದಿದ್ದಾರೆ. ಅದು ಕೂಡ ಕಾಮಿಡಿ ಬುಕ್ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಈ ಒಂದು ಪ್ರೋಮೋನ ರಿವ್ಯೂ ಮಾಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಏನೂ ಇಲ್ಲ ವೀಕ್ಷಕರೇ, ಇಷ್ಟು ದಿನ ಚೈತ್ರ ಅವರು ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದರು, ಸೊ ಆ ಒಂದು ರೀತಿಯಲ್ಲಿ ಇಟ್ಕೊಂಡು ಈಗ ಗಿಲ್ಲಿ ಅವರು ಅದರ ಮೇಲೆ ಒಂದು ಕಾಮಿಡಿ ಬುಕ್ನ ಬರೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಏನಪ್ಪ ಅಂದರೆ ಚೈತ್ರ ಅವರು ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿ ಇದ್ದಾರೆ ಅಂತ, ಸೊ ಎಲ್ಲ ಗಾರ್ಡನ್ ಏರಿಯಾದಲ್ಲಿ ಕೂತ್ಕೊಂಡಿರ್ತಾರೆ. ಅಂಥ ಸಮಯದಲ್ಲಿ ಗಿಲ್ಲಿ ಅವರು ಸ್ಪರ್ಧಿಗಳಿಗೆ ಹೇಳ್ತಾ ಇದ್ದಾರೆ, ಆ ಚೈತ್ರಾಗಂತೂ ಒಂದು ಹನಿ ಟೀ ಏನಾದರೂ ಕೊಟ್ಬಿಟ್ರೆ ಮುಗ್ದೋಯ್ತು ಗುರು, ಚಟಾರ್ ಪಟಾರ್ ಅಂತ ಕೂಗ್ತಾನೆ ಇರ್ತಾಳೆ. ಅಷ್ಟೇ ಏನಾದರೂ ಬೈ ಮಿಸ್ಟೇಕಾಗಿ ಏನಾದರೂ ಆಯ್ತಪ್ಪ ಅಂದರೆ ಮುಗ್ದೇ ಹೋಯ್ತು, ಅವನು ಸತ್ತ ಅಂತಾನೆ ಆ ರೀತಿ ಮಾತಾಡ್ತಾಳೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ಇಲ್ಲಿ ರಜತ್ ಅವರು ಚೈತ್ರ ಅವರು ತುಂಬ ಜಗಳ ಆಡ್ತಾ ಇದ್ದಾರೆ. ಅಂಥ ಸಮಯನ ಸಿಂಕ್ ಮಾಡಿಕೊಂಡು ಅಲ್ಲಿ ರಜತ್ ಮಾತಾಡೋಕ್ಕೆ ಬಿಡ್ತಿಲ್ಲ, ನೋಡಿ ಯಾವ ರೀತಿ ಮಾತಾಡ್ತಾಳೆ, ಬರೀ ಚಟಾರ್ ಪಟಾರ್ ಅಂತ ಮಾತಾಡ್ತಾ ಇರ್ತಾಳೆ ಅನ್ನೋ ರೀತಿಯಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರೆ. ಈ ಕಡೆ ಗಿಲ್ಲಿ ಅವರು ಕಾಮಿಡಿ ಮಾಡ್ತಾ ಇದ್ದಾರೆ, ಆ ಕಡೆ ಚೈತ್ರ ರಜತ್ ಅವರು ಸ್ವಲ್ಪ ಮಾತುಕತೆ ನಡೀತಾ ಇದ್ದಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಇಲ್ಲಿ ರಘು ಮತ್ತು ಕೆಲವೊಂದಿಷ್ಟು ಸ್ಪರ್ಧಿಗಳು ಬಿದ್ದು ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇದಾದ ಬಳಿಕ ಊಟದ ಸಮಯ ಬಂದಾಗ ಬೆಡ್ರೂಮಲ್ಲಿ ಹೋಗಿ ಊಟ ತಿಂತಾ ಇರ್ತಾರೆ. ಅಂದರೆ ಅವರು ಮಲಗುವಂಥ ಜಾಗದಲ್ಲಿ ಅಲ್ಲಿ ಕಿಚನ್ ಏರಿಯಾದಲ್ಲಿ ಚೈತ್ರ ಅವರು ಇರ್ತಾರೆ. ಸೊ ಇಂಥ ಸಮಯದಲ್ಲಿ ಇಲ್ಲೊಂದು ಸ್ವಲ್ಪ ಕಾಮಿಡಿ ಸೀನ್ಗಳನ್ನ ಸಿಂಕ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ರಜತ್ ಅವರು ಮಾಜಿ ಅಂದರೆ ಹಳೆಯ ಸೀಸನಲ್ಲಿ ಯಾವ ರೀತಿ ಚೈತ್ರವಿದ್ರು ಅಂಥ ವಿಷಯಗಳನ್ನ ಹೇಳಿ ಗಿಲ್ಲಿಗೆ ಹೇಳಿಕೊಟ್ಟು ಸೊ ಅವಳ ಮೇಲೆ ಕಾಮಿಡಿ ಮಾಡೋ ರೀತಿ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ಮಲಗುವಂಥ ಜಾಗದಲ್ಲಿ ಅಂದರೆ ಊಟ ಇಟ್ಕೊಂಡು ಗಿಲ್ಲಿಯವರು ಕಾಮಿಡಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಯಾರು ಕಿಚನ್ ಏರಿಯಾದಲ್ಲಿ ಚೈತ್ರ ಅವರು ಇದ್ದಾರೆ, ಚೈತ್ರ ಅವ್ರಿಗೆ ಏನು ಹೇಳ್ತಾ ಇದ್ದಾರೆ ಗಿಲ್ಲಿ, ಏನಪ್ಪ ಅಂದರೆ ಹೋದ ಸೀಸನಲ್ಲಿ ನೀನು ಒಂದು ಟಾಸ್ಕ್ ಇದೆಯಲ್ಲ, ಬರೀ ಬಾಯಿ ಮಾತು ನಿಂದು ಇದೇ ಆಯಿತು ಈ ಸೀಸನಲ್ಲೂ ಅನ್ನೋ ರೀತಿಯಲ್ಲಿ ಕಾಮಿಡಿ ಮಾಡ್ತಾ ಇದ್ದಾರೆ. ಸೊ ಈ ಒಂದು ವಿಷಯಕ್ಕೆ ಚೈತ್ರ ಅವರು ಹೌದು ಅದೇ ಏನೀಗ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ವಿಷಯಗಳನ್ನ ರಜತ್ ಅವರು ಹಳೆ ಸೀಸನಲ್ಲಿ ಚೈತ್ರ ಅವರು ಯಾವ ರೀತಿ ಇದ್ರೋ ಆ ಒಂದು ವಿಷಯಗಳನ್ನ ಗಿಲ್ಲಿಗೆ ಹೇಳ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ರಜತ್ ಅವರು ಗಿಲ್ಲಿಗೆ ಏನು ಹೇಳಿದ್ರು, ಲಾಸ್ಟ್ ಸರಿ 3 ಸರಿ ಕಳಪೆ ಬಂದಿದೆ, ಅವಳಿಗೆ ಏನೂ ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಈ ಒಂದು ಸೀನ್ನ ಇಟ್ಕೊಂಡು ನಮ್ಮ ಗಿಲ್ಲಿ ಅವರು ಈಗ ಚೈತ್ರ ಹತ್ರ ಕಾಮಿಡಿ ಮಾಡ್ತಾ ಇದ್ದಾರೆ. ಲಾಸ್ಟ್ ಸೀಸನಲ್ಲಿ ಕಳಪೆ ಬಂದಿದೆ ಅಂತಲ್ಲ, 2 ಸರಿ ಬಂದಿತ್ತು ನಿನಗೆ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಕಾಮಿಡಿ ವಿಷಯಕ್ಕೂ ತುಂಬ ಸೀರಿಯಸ್ ಆಗಿ ಚೈತ್ರ ಅವರು ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ರಜತ್ ಮತ್ತು ಗಿಲ್ಲಿಯವರು ಮಾತ್ರ ಸಿಕ್ಕಾಪಟ್ಟೆ ಕಾಮಿಡಿಯಿಂದ ನಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ತಾಕತ್ತಿದ್ರೆ ಅವನು ತೋರಿಸ್ಬಿಡ್ಲಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ರಜತ್ ಮೇಲೆ ಚೈತ್ರ ತುಂಬ ಸಿಟ್ಟಾಗಿರೋ ಕಾರಣ ಇಲ್ಲಿ ಗಿಲ್ಲಿ ಅವರಿಬ್ಬರ ಮಧ್ಯೆ ಜಗಳ ಶುರು ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿ ರಜತ್ ಅವ್ರು ಏನು ಹೇಳ್ತಿದ್ದಾರೆ, ಲಾಸ್ಟ್ ಸೀಸನಲ್ಲಿ ಬರೀ ಶುಕ್ರವಾರ ಅಂದಾಗ ಹುಷಾರು ತಪ್ತಾ ಇದ್ದಲ್ಲ ಅಂತ ಯಾಕೆ ಅಂತ ಕೇಳು ಅನ್ನೋ ರೀತಿಯಲ್ಲಿ ಕೇಳ್ತಾರೆ. ಸೊ ಈ ಒಂದು ವಿಷಯದಲ್ಲಿ ಗಿಲ್ಲಿ ಮಾತ್ರ ಅವನ ಒಂದು ಸೀನ್ನಲ್ಲಿ ಕಾಮಿಡಿ ಮಾಡ್ತಾ ಇದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಅಲ್ಲಿರುವಂಥ ಸ್ಪರ್ಧಿಗಳು ಬಿದ್ದು ನಗ್ತಾ ಇದ್ದಾರೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ಮಾತಿಗೆ ಚೈತ್ರ ಅವರು ಇವಾಗ ಹುಷಾರು ತಪ್ಸೋಕ್ಕೆ ಬಂದಿದ್ದೀನಿ, ಮಾತಾಡಿ ನಮಗೂ ಒಂದು ಟೈಮ್ ಬರುತ್ತೆ, ಎಷ್ಟು ಮಾತಾಡ್ತೀರಾ ಮಾತಾಡಿ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಗಿಲ್ಲಿ ರಜತ್ ಮಾತ್ರ ತುಂಬ ಮಜಾ ತಗೊತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಇಲ್ಲಿ ಚೈತ್ರ ರಜತ್ ಮಧ್ಯೆ ಜಗಳ ಮಾತ್ರ ನಮ್ಮ ಗಿಲ್ಲಿ ಅವನು ಹಸ್ತಾ ಇದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಒಂದು ಸೇತುವೆ ಥರ ಆಗಿಬಿಟ್ಟಿದೆ. ಯಾಕಪ್ಪ ಅಂದರೆ ಸೊ ಇಲ್ಲಿ ಗಿಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ನಾ ಕಂಡ ಚೈತ್ರ ಅಂತ ಬುಕ್ ಬರಿಲ್ಲ ನಾನು ನಿನಗೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಅದಕ್ಕೆ ರಜತ್ ಅವರು ಯಾಕೋ ಹಿಂಗೆ ಮಾಡ್ತೀವಿ ಸುಮ್ಮನಿರೋ ಅನ್ನೋ ರೀತಿಯಲ್ಲಿ ಕೇಳಿದಾಗ ಇದೊಂಥರ ಮಜಾ ಇದೆ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಕಡೆ ಸೀಕ್ರೆಟ್ ರೂಮಲ್ಲಿರುವಂತಹ ಧ್ರುವಂತ್ ಮತ್ತು ರಕ್ಷಿತಾ ಅಂತೂ ಬಿದ್ದು ನಗ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಗಿಲ್ಲಿ ಕಾಮಿಡಿಗೆ ಯಾಕಪ್ಪ ಅಂದರೆ ಅಷ್ಟು ಗೋಳು ಹೊಯ್ಕೊತಾ ಇದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು ವಿಚಾರದಲ್ಲಿ ಚೈತ್ರ ಫುಲ್ ಗರಂ ಆಗಿದ್ದಾರೆ. ಸೊ ಗಿಲ್ಲಿಗೆ ಕೈದ್ ಮಾಡಿ ತೋರಿಸ್ತಾ ಇದ್ದಾರೆ, ಸರಿ ಇರಲ್ಲ ಗಿಲ್ಲಿ, ಮತ್ತೆ ಕಾಮಿಡಿ ಮಾಡಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಈ ಒಂದು ಪ್ರೋಮೋದಲ್ಲಿ ಸ್ವಲ್ಪ ಫನ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಪ್ರೋಮೋ ಇನ್ನೂ ಯಾರು ನೋಡಿಲ್ಲ, ಆಲ್ರೆಡಿ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ, ದಯವಿಟ್ಟು ಹೋಗಿ ನೋಡ್ಬೋದು. ಅಷ್ಟೇ ಅಲ್ಲದೆ ಚೈತ್ರ ರಜತ್ ಜಗಳಕ್ಕೆ ಗಿಲ್ಲಿನೇ ಸೇತುವೆ ಅಂತ ಹೇಳಿ ಒಂದು ಕ್ಯಾಪ್ಷನ್ ಸಹ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನಿಮ್ಮ ಪ್ರಕಾರ ಇಲ್ಲಿ ಗಿಲ್ಲಿ ಕಾಮಿಡಿ ಮಾಡಿದ್ದು ಸರಿ ಇದೆಯಾ? ಸೊ ಈ ಒಂದು ಪ್ರೋಮೋ ನೋಡಿದ ಮೇಲೆ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ನಮ್ಮ ಒಂದು ಚಾನಲಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೊಂದು ಪ್ರೋಮೋ ಅಪ್ಡೇಟಲ್ಲಿ. ಬಾಯ್ ಫ್ರೆಂಡ್ಸ್.